ಕುಂದಾಪುರದಲ್ಲಿ ಅಡುಗೆ ಅನಿಲಕ್ಕಾಗಿ ಗ್ರಾಹಕರ ಪರದಾಟ. ಮಧು ಗ್ಯಾಸ್ ಏಜೆನ್ಸಿಯ ವಿರುದ್ಧ ಆಕ್ರೋಶ. ಕುಂದಾಪುರ ಪುರಸಭೆ ವ್ಯಾಪ್ತಿಯ ಪೇಟೆ ವೆಂಕಟರಮಣ ದೇವಸ್ಥಾನದ ಬಳಿ ಮುಖ್ಯ ರಸ್ತೆಯಲ್ಲಿರುವ ಮಧು ಗ್ಯಾಸ್ ಏಜೆನ್ಸಿಯ ಎದುರುಗಡೆ ಗುರುವಾರ ಬೆಳಗ್ಗೆಯಿಂದ ಸಂಜೆಯವರೆಗೆ ಅಡುಗೆ ಅನಿಲ ಸಿಲಿಂಡರಿಗಾಗಿ 30 ರಿಂದ 40 ಕಿಲೋಮೀಟರ್ ದೂರದಿಂದ ಬಂದು ಸರತಿ ಸಾಲಿನಲ್ಲಿ ನಿಂತು ಸುಸ್ತಾದ ಗ್ರಾಹಕರು ಮಧು ಗ್ಯಾಸ್ ಏಜೆನ್ಸಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಮಧು ಗ್ಯಾಸ್ ಏಜೆನ್ಸಿಯವರು ಗ್ರಾಹಕರಿಗೆ ಸರಿಯಾಗಿ ಸಿಲಿಂಡರ್ ನೀಡದೆ ವಂಚಿಸುತ್ತಿದ್ದಾರೆ ಎಂದು ಗ್ರಾಹಕರು ಆರೋಪಿಸಿದ್ದಾರೆ. ಬುಕಿಂಗ್ ಆದ ಸಿಲಿಂಡರ್ ಅನ್ನ ಬೇರೆಯವರಿಗೆ ಹೆಚ್ಚಿನ ಹಣಕ್ಕೆ ನೀಡಿ ಕಳ್ಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಗ್ಯಾಸ್ ಏಜೆನ್ಸಿಯವರ ಸಿಲಿಂಡರ್ ಅಕ್ರಮ ಕಳ್ಳದಂಧೆ ಹೆಚ್ಚಾಗಿದೆ ಎಂದು ತಿಳಿದು ಬಂದಿದೆ. ಅಕ್ರಮ ದಂಧೆಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬುದೇ ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮಧು ಗ್ಯಾಸ್ ಏಜೆನ್ಸಿಯವರ ವಿರುದ್ಧ ಮಾಧ್ಯಮಗಳಲ್ಲಿ ವರದಿ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾಧಿಕಾರಿಯವರು ಎಲ್ಲ ಗ್ಯಾಸ್ ಏಜೆನ್ಸಿಯವರಿಗೆ ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಡೆದುಕೊಳ್ಳುವಂತೆ ಆದೇಶವನ್ನ ಮಾಡಿದ್ರು. ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಕೂಡ ಈ ಗ್ಯಾಸ್ ಏಜೆನ್ಸಿಯವರು ಡೋಂಟ್ ಕೇರ್. ಸಂಸದರು, ಶಾಸಕರು ಸೇರಿದಂತೆ ಜನಪ್ರತಿನಿಧಿಗಳು ಸೂಚನೆ ನೀಡಿದ್ರು ಕೂಡ ಗ್ಯಾಸ್ ಏಜೆನ್ಸಿಯವರು ಮಾತ್ರ ತಮಗೆ ಕಿವಿಯೇ ಕೇಳುತ್ತಿಲ್ಲ ಎಂಬ ರೀತಿ ನಾಟಕವನ್ನ ಮುಂದುವರಿಸುತ್ತಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಇಂತಹ ಗ್ಯಾಸ್ ಏಜೆನ್ಸಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದು ಪ್ರಜ್ಞಾವಂತ ನಾಗರಿಕರ ಅಭಿಪ್ರಾಯವಾಗಿದೆ. ಗೋಪಾಲ್ ಕಾವರಾಡಿ, ಕೋಸ್ಟಲ್ ನ್ಯೂಸ್, ಕುಂದಾಪುರ. ಅದಕ್ಕೆ ಕಾಯ್ತಿರ್ತೀರ ಅದು ಬಂದು ಮಧ್ಯೆ ಹೋಗುತ್ತರ ಅಕ್ಕಿ ಬಂದಿಲ್ಲ ಲೈನ್ ನಿಮ್ಗೆ ಮನೆಗೆ ಡೆಲಿವರಿ ಕೊಡ್ತಾ ಇಲ್ಲ? ಮನೆಗೆ ನಾವು ಹೋಯೇ ತಗೋಬೇಕು. ಚೀಟಿ ಮಾಡ್ಕೊಂಡು ಮನೆ ಯಾಕೆ ಅವ್ರು ತಂದು ಕೊಡೋದಿಲ್ಲ? ತಂದ್ಕೊಂಡು ನಾವು ಇಷ್ಟದಿಂದ ಮಾಡಲಿಲ್ಲ. ಮುಂಚಿನ ನಮ್ಗೆ ತಂದೆ ಅಭ್ಯಾಸ. 1 ವಾರ ಆಯಿತು. ಇಲ್ಲಿ ಅಂಗಡಿ ಬಂದರೆ, ಆಫೀಸಿಗೆ ಬಂದರೆ ಲೈನ್ ಬರ್ತದೆ, ಲೈನ್ ಬರುವುದಿಲ್ಲ, ಡ್ರೈವರ್ ಫೋನ್ ಎತ್ತುವುದಿಲ್ಲ, ಆಫೀಸ್ನವರು ಸಹ ಫೋನ್ ಎತ್ತುವುದಿಲ್ಲ. ಹಾಗಾಗಿ ನಾವು ಏನು ಮಾಡ್ಬೇಕು ಹೇಳಿ? ಬುಕ್ ಮಾಡಿ 1 ತಿಂಗಳಾಯ್ತು. ಅವ್ರು ಕೇಳಿದ್ರೆ ಲೈನೇ ಬರ್ತೇವೆ ಅಂತಾರೆ. ಇಲ್ಲ ಹೇಳ್ತಾರೆ, ಹೌದು, ಇಲ್ಲಿ ಹೇಳಿ ಕಳಿಸ್ತಾರೆ, ಹೌದು. ಎಲ್ಲಿದ್ದಾರೆ ಈಗ? 1 ವಾರ ಆಯ್ತಲ್ಲ, ಗಾಡಿ ಬರುವುದಿಲ್ಲ ಲೈನಲ್ಲಿ. ನಿಮ್ಮ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಫೋನ್ ಸಹ ರಿಸೀವ್ ಮಾಡೋದಿಲ್ಲ, ಇವರು ಸಹ ಮಾಡೋದಿಲ್ಲ, ಅವರು ಸಹ ಮಾಡೋದಿಲ್ಲ. ಇಲ್ಲೇ ಬರಬೇಕು. ನಾವು 40 ಕಿಲೋಮೀಟರ್ ಗಾಡಿಗೆ 500-600 ರೂಪಾಯಿ ಗ್ಯಾಸ್ ಹಾಕಿ ಅಲ್ಲಿಂದ ಬರಬೇಕು, ಪೆಟ್ರೋಲ್ ಹಾಕಿ ಬರಬೇಕು, ಇಲ್ಲಿಂದ ಖಾಲಿ ಹೋಗಬೇಕು. ಈಗ 2ನೇ ಸಲ ಈಗ ಬರುವುದು ನಾವು. 1 ವಾರದ 2ನೇ ಸಲ ಬರುವುದು. ಈಗ ಒಳಗೆ ಹೋಗ್ಲಿಕ್ಕೆ ಜಾಗ ಇಲ್ಲ. ಏನು ಮಾಡ್ಬೇಕು ಹೇಳಿ? ಸರಿಯಾದ ಉತ್ತರ ಕೊಡಬೇಕಲ್ಲ ಅವ್ರಿಗೆ. ಅಂದರೆ ನಿಮಗೆ ಫೋನ್ ಎತ್ತಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ರಿ? ನಮಗೆ ಗ್ಯಾಸ್ ಸಿಗಲಿಲ್ಲ. ಈಗ ಬುಕ್ ಮಾಡಿ 1 ವಾರ 20 ದಿವಸ ಆಯ್ತು. ಈಗ ಇವತ್ತು ಸಿಕ್ಕುವುದಿಲ್ಲ, ಶನಿವಾರ ಸಿಕ್ಕುವುದು. ಶನಿವಾರ ಬರಬೇಕಾದ್ರೆ ಯಾರು ಗ್ಯಾರಂಟಿ ಯಾವುದುಂಟು? ಯಾವುದು ಗ್ಯಾರಂಟಿ ಕೊಡ್ತಾರೆ? ಇವ್ರು ಬರೆದು ಕೊಡ್ತಾರಾ? ಕೊಡ್ಲಿಕ್ಕೆ ಹೇಳಿ. ಅಟ್ಲೀಸ್ಟ್ ಒಂದು ಫೋನ್ ಎತ್ತಿ ಒಂದು ರೆಸ್ಪಾನ್ಸ್ ಕೊಡಬೇಕು. ಫೋನ್ ಎತ್ತುವುದಿಲ್ಲ. ವಾರದಿಂದ ನಾನು ಫೋನ್ ಮಾಡ್ತಾ ಇದ್ದೇನೆ, ಒಂದು ಫೋನಿಗೆ ರೆಸ್ಪಾನ್ಸ್ ಇಲ್ಲ. ರೆಸ್ಪಾನ್ಸ್ ಮಾಡಬೇಕಲ್ಲ ಯಾರಿಗೂ. ಈ ಸಾರ್ವಜನಿಕರಿಗೆ ಎಷ್ಟು ಕಷ್ಟ ಆಗ್ತದೆ ಅದು ಅಟ್ಲೀಸ್ಟ್ ಅವರು ಎಲ್ಲರಿಗೂ ಕಷ್ಟ ಆಗಬೇಕಲ್ಲ, ಅದು ಬೇಜಾರಾಗುತ್ತೆ. ಇವಾಗ ನಾವು ಬಂದು ಎಷ್ಟು ಟೈಮ್ ಆಯಿತು? ಇನ್ನೀಗ 45 ಜನ ಇದ್ದಾರೆ. ಇನ್ನು 2 ಗಂಟೆ ಆಯಿತು. ಇಲ್ಲಿ ನೀರಿಲ್ಲ, ಏನಿಲ್ಲ. ಇಲ್ಲಿ ಯಾವ ರೀತಿ ಬೀಳ್ತಾರೋ ಜನರು ಯಾರಿಗೂ ಗೊತ್ತಿಲ್ಲ. ಈ ಸೆಕೆಯಲ್ಲಿ ತುಂಬ ಪ್ರಾಬ್ಲಮ್. ಏನಾದರೂ ಆನ್ಲೈನಲ್ಲಿ ಏನಾದ್ರು ಬುಕ್ ಮಾಡಿದ್ರೆ? ಆನ್ಲೈನ್ ಸಿಸ್ಟಮ್ ಇದೆಯಲ್ಲ, ನನ್ನ ಬುಕ್ಕಿಂಗ್ ಆಗಿದೆಯಾ? ಬುಕ್ಕಿಂಗ್ ಆಗಿದೆ. ಈ ನಂಬರ್ ಇದೆ, ನನ್ನ ಈ ನಂಬರ್ ಇದೆ. ಡೆಲಿವರಿ ಅಂತ ಬಂದಿದೆ. ಕನ್ಫರ್ಮೇಷನ್ ಬಂದ್ಮೇಲೆ ಡಿಲಿವರಿ ಅಂತ ಬಂದಿದೆ. ಎಲ್ಲರಿಗೂ ಮಾಡ್ಬೇಕಂತಲ್ಲ, ಯಾರು ಅಪ್ಲೈ ಮಾಡಿದ್ರೆ ಯಾರಿಗೆ ಡೆಲಿವರಿ ಅಂದು ಬಂದರೂ ಸಹಿತ ನಿಮ್ಗೆ ಡೆಲಿವರಿ ಕೊಡ್ತಾರೆ. ಫೋನ್ ಎತ್ತಲಿ ಸರ್, ಡೆಲಿವರಿ ಆಮೇಲೆ ನೆಕ್ಸ್ಟ್ ಸೆಕೆಂಡ್ರಿ. ಅಟ್ಲೀಸ್ಟ್ ಒಂದು ಫೋನ್ ಎತ್ತಲಿ. ಬರ್ತಾರಲ್ಲ ಲೈನಿಗೆ, ಅವರು ಅಟ್ಲೀಸ್ಟ್ ಒಂದು ಫೋನ್ ಎತ್ತಲಿ. ಫೋನ್ ಯಾಕೆ ಇಟ್ಕೊಳ್ಳೋದು? ಮತ್ತೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಬರೋದಿಲ್ಲ ಅದಕ್ಕೆ. ಇದೇನಿದು ಡಿಮ್ಯಾಂಡ್ ಜಾಸ್ತಿ ಆಗಲಿ ಡಿಮಾಂಡ್ ಮಾಡೋದು ಮಾಡಲಿಕ್ಕೆ. ಅದೇ ಬಿಟ್ಟು ಬೇರೆ ಏನಲ್ಲ. ಕಾಳಸಂತೆಗಾರರಿಗೆ ಒಳ್ಳೆ ಟೈಮ್ ಇದೆ. ನಿಮ್ದು ಆಲ್ರೆಡಿ ಬುಕ್ ಮಾಡಿ ಬರಲಿಲ್ಲ ಲೈನಿಗೆ. 2 ವಾರ ಮಂಗಳವಾರ ಬರಲಿಲ್ಲ, ಬರೋದೇ ಇಲ್ಲ. ಮಂಗಳವಾರ ಬರೋದು. 1 ವಾರ ಬಂದಿರು, OTP ಬರಲಿಲ್ಲ, ಕೊಟ್ಟಿಲ್ಲ. ಮತ್ತೆ 2 ವಾರ ಬರಲೇ ಇಲ್ಲ. ಗ್ಯಾಸ್ ಏಜೆನ್ಸಿಯವ್ರು ಫೋನ್ ಮಾಡಿದ್ರೆ ಫೋನ್ ಇರುತ್ತೆ. ಫೋನ್ ಎತ್ತಿದ್ದಿಲ್ಲ. KYC ಎಲ್ಲ ಆಯಿತು. ಅದು ಬುಕ್ ಮಾಡಿ ಲೈನಿಗೆ ಬರ್ದು ಅಲ್ಲಿ ನಂಬರ್ ಕೊಟ್ಟಿದ್ದಾರೆ. ಆ ನಂಬರು ಇದಾಗಲಿಲ್ಲ, ಸ್ವಿಚ್ ಆಫ್ ಆಯಿತು ನಂಬರ್. ಇವರು ಆಫೀಸಲ್ಲಿ ಕಾಲ್ ರಿಸೀವ್ ಮಾಡಿದ್ರು. ನಾವೆಂತ ಮಾಡಿ? ಯಾರ ಹತ್ರ ಕೇಳೋದು ಹೇಳಿ? ಲೈನಿಗೆ ಬರುತ್ತೆ ಅಂತ ಹೇಳಿ ಯಾರ ಹತ್ರ ಕೇಳೋದು? ಅಲ್ಲಿ ಹೋದ್ರೆ ನೀವು ಇವಾಗ ಕಾಲ್ ಮಾಡಿದ್ರೆ ಹೇಳ್ತಾರೆ 15 ದಿವಸ ಬಿಟ್ಟು ಬರಬೇಕಂತ. ಆಲ್ರೆಡಿ ನಿಮ್ದು KYC ಎಲ್ಲ ಆಗಿದೆ. ನೀವು ಬುಕ್ ಮಾಡಿ ಎಷ್ಟು ಟೈಮ್ ಆಗಿದೆ? ನಮಗೆ ಹೇಳಿದ್ರು ನೀವು ಇವತ್ತು ಇದು ರಿಸಿಪ್ಟ್ ತಗೊಂಡು ಹೋಗಿ ನಾಳೆ ಗ್ಯಾಸ್ ಬರುತ್ತೆ. ಅದು ಇಲ್ಲಿ ಇದು ಯಾರ ಹತ್ರ ಕೇಳೋದು? ನಮ್ಗೆ ಎಂತಾದ್ರೂ ಒಂದು ಬೇಕಲ್ಲ. ಗ್ಯಾಸ್ ಖಾಲಿಗೆ ಮನೇಲಿ ಗ್ಯಾಸ್ ಇಲ್ಲ. 1 ತಿಂಗಳು ಜಾಸ್ತಿ ಆಯ್ತು ನಮ್ಗೆ ಗ್ಯಾಸ್ ತಗೊಂಡು. 1.5 ತಿಂಗಳು ದಾಟಿತ್ತು, 50 ದಿವಸ ಆಯ್ತು. ಈ ಹಿಂದೆ ಹೀಗೆ ಮಾಡ್ತಾ ಇದ್ರು ಅವರು? ಈ ಹಿಂದೆ ಬಟ್ಟೆ ತಗೊಂಡು ಹೋಗ್ತಾ ಇತ್ತು. ನಾವು ಬಂದೇ ತಗೊಂಡು ಹೋಗ್ತೀರಾ? ನಿಮಗೆ ಡೆಲಿವರಿ ಕೊಡ್ತಾ ಇಲ್ಲ? ಲೈನಿಗೆ ಬಂದರೆ ಅಲ್ಲಿ ತಗೊಳ್ತೀವಿ, ಇಲ್ಲಿ ಬಂದು ಬಟ್ಟೆ ತೆಗಿತೀವಿ. ಈ ಥರ ಆಗ್ತಿರ್ಲಿಲ್ಲ. ಇದು ಯಾವುದು ರೆಸ್ಪಾನ್ಸ್ ಇಲ್ಲಲ್ಲ ನಮ್ಗೆ. ಎಂತ ಮಾಡೋದು? ಇಲ್ಲಿ ಕಾಲ್ ಮಾಡಿದ್ರೆ ಪಿಕ್ ಮಾಡೋದಿಲ್ಲ.
ಇಲ್ಲಿ ಬಂದು ನಿಂತರೂ ಇದೇ ಸಮಸ್ಯೆ ಮತ್ತೆ ಎಂತ ಮಾಡೋದು.